ಸೊ ಹಾಯ್ ಗಾಯ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂದರೆ, ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೇನೇನು ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇವಾಗ ಮನೇಲಿ ಪೂಜೆ ಮಾಡ್ತಿದ್ದಾರೆ. ನಮ್ಮಮ್ಮ ಪೂಜೆ ಮಾಡಿಕೊಂಡು ಅಲ್ಲಿ ಹೋಗ್ತೀವಿ. ಇಲ್ಲೆಲ್ಲ ಪೂಜೆ ಮಾಡಬೇಕಲ್ವ, ಸೊ ಅಲ್ಲೂ ಪೂಜೆ ಮಾಡ್ತೀವಿ. ನಮ್ಮಮ್ಮ ಮಾಡ್ತಿದ್ದಾರೆ ಪೂಜೆ ಮಾಡಿಕೊಂಡು ಹೋಗ್ತಿದ್ದೀವಿ. ಬನ್ನಿ ನೋಡಿ, ಮಾಡ್ತಿದ್ದಾರೆ. ಇಲ್ಲಿ ಮೇಲೆ ಎಲ್ಲ ಫೋಟೋಸ್ ಇದೆ. ಮತ್ತು ಇದೇ ಕಾರಲ್ಲಿ ಗೈಸ್ ನಾವು ಹೋಗೋದು. ಈ ಕಾರಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲೇನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಇದು ಇಲ್ಲೆಲ್ಲ ಫುಲ್ಲು ಈಚೆ ಕಡೆ ಇದ್ದು ಅಂಗಡಿ ಎಲ್ಲ ಇದ್ದಾವೆ. ಹೂವು, ಹಣ್ಣು ಎಲ್ಲ ಸಿಗುತ್ತೆ ಗೈಸ್. ಇಲ್ಲಿ ಫುಲ್ಲು ಪ್ರತಿಯೊಂದು ಸಿಗುತ್ತೆ. ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ. ಬಟ್ ಎಲ್ಲ ನೀವು ಮರ್ತು ಬಂದಿದ್ರೆ ಏನಾದರೂ ಇದ್ದಿದ್ರೆ ತಗೋಬೋದು. ಇಲ್ಲಿ ಫುಲ್ಲು ನೋಡಿ, ಇಲ್ಲೊಂದು ದೇವರಿದೆ, ಇಲ್ಲೊಂದು ದೇವರಿದೆ. ಮೇಲೆ ಆರ್ಚ್ ಥರ ಇದೆ, ಅಲ್ಲೂ ಮೇಲೆ ಇದೆ ದೇವರು. ಸೊ ಇದು ಎಂಟ್ರೆನ್ಸ್ ಅಂತ ಹೇಳ್ತಿದ್ದೀನಿ. ಇದು ಒಳಗಡೆ ಹೋಗೋದು ಎಂಟ್ರೆನ್ಸ್. ಫಸ್ಟ್ ಇದನ್ನು ಇಲ್ಲಿ ಹೋಗಬೇಕು. ಹೋಗಿ ಈ ಕಡೆ ಇದು ಕಾಲು ತೊಳ್ಕೊಂಡು ಹೋಗಬೇಕು ಗೈಸ್. ಇಲ್ಲಿ ಕಾಲು ತೊಳ್ಕೊಂಡು ಹೋಗಬೇಕು ಒಳಗಡೆ. ಹಂಗೆ ಹೋಗ್ಕೂಡ್ದು. ಬನ್ನಿ ತೊಳ್ಕೊಂಡು ಹೋಗ್ತೀವಿ. ಈಗ ಈ ಸೈಡಿಂದ ಹೋಗಬೇಕು ಕಾಲು ತೊಳಿಯೋಕ್ಕೆ. ಇದು ಸ್ವಲ್ಪ ಏನೋ ಗಬ್ಬಾಗಿದೆ. ಎಲ್ಲ ಕೋತಿ ಎಲ್ಲ ಬೀಳಿಸಿ ಕಸದ ಡಬ್ಬೆಲ್ಲ ದಬ್ಬಾಕಿ ಎಲ್ಲ ಇದು ಮಾಡಿಬಿಟ್ಟಿದೆ. ಅದಕ್ಕೆ ನೋಡಿ, ಇವಾಗ ಇಲ್ಲೆಲ್ಲ ಕಾಲು ತೊಳ್ಕೊಂಡು ಹೋಗ್ಬೇಕು. ಎಲ್ಲರೂ ತೊಳ್ಕೊತಿದ್ದಾರೆ, ನಾವು ತೊಳ್ಕೊಳೋಣ ಬನ್ನಿ. ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು. ಇಲ್ಲ ಹಂಗೆ ಹೋಗಬಾರ್ದು. ಇದು ಎಂಟ್ರೆನ್ಸ್ ಗೈಸ್, ಇದೆ ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ. ಇದು ಎಂಟ್ರೆನ್ಸ್ ಅಂತ ಹೇಳ್ತೀನಿ. ಇಲ್ಲಿ ಒಳಗಡೆ ಎಲ್ಲ ಇನ್ನೂ ಒಳಕ್ಕೆ ಹೋಗಬೇಕು. ಸೊ ಇದು ಎಂಟ್ರೆನ್ಸ್. ಸೊ ಇಲ್ಲೆಲ್ಲ ಹರಕೆ ಹೊತ್ಕೊಂಡಿರೋರು ಮಲ್ಕೊತಾರೆ, ಎಲ್ಲ ಇದು ಮಾಡ್ಬೋದು. ಇಲ್ಲೆಲ್ಲ ರೂಮ್ಸ್ ಎಲ್ಲ ಇರ್ತವೆ. ಸೊ ನೀವು ಮಲ್ಕೊಳ್ಬೋದು, ಎಲ್ಲ ಇದು ಮಾಡ್ಬೋದು ಗೈಸ್. ಇಲ್ಲಿ ದೀಪ ಹಚ್ತಾ ಇದ್ದಾರೆ ಕೆಲವರೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ದೀಪ ಹಚ್ತಿದ್ದಾರೆ. ನೀವು ಹಚ್ಕೋಬೋದು ಬೆಂದು ತಂದು. ಸೊ ಎಲ್ಲ ರೆಡಿ ಮಾಡೋರು ಅಲ್ಲೇ ಇದು ನಿಂಬೆಹಣ್ಣು ದೀಪ ರೆಡಿ ಮಾಡ್ತಿದ್ದಾರೆ. ಹಚ್ಚೋರು ಹಚ್ತಾ ಇದ್ದಾರೆ. ಸೊ ನೀವು ಹಚ್ಕೋಬೋದು, ಅಲ್ಲಿ ಬಂದು ಹಚ್ಬೋದು. ನೋಡಿರಿ ಇಲ್ಲಿ ಎಷ್ಟು ದೊಡ್ಡದ ಮರ ಇದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಿಂಗೆ ಈ ಸೈಡಿಂದ ರಶ್ಶಲ್ಲಿ ಹೋಗಬೇಕು. ಜಾಸ್ತಿ ಜನ ಇದ್ದಾರೆ. ಸೊ ಹಿಂಗೆ ರಶ್ಶಲ್ಲಿ ಹೋಗೋಣ ಬನ್ನಿ. ಈಗ ರಶ್ ಅಂದರೆ ರಶ್ ಇದ್ದಾರೆ, ಜನ ಜಾಸ್ತಿ ಇದ್ದಾರೆ. ನೋಡಿ ಇದು ಪೂರ್ತಿ ಒಳಗಡೆ ಎಲ್ಲ ಇದೆ. ಇನ್ನು ಅಲ್ಲಿ ಒಳಗಡೆ ಅಂದ ನಿಂತ್ಕೊಂಡಿದ್ದಾರೆ ಜನ. ಈ ಕಡೆಯಿಂದ ಸುತ್ತ ಹಾಕ್ಕೊಂಡು ಹೋಗ್ಬೇಕು ಗೈಸ್. ಇದೆ ನೋಡಿ, ಇಲ್ಲೆಲ್ಲ ದೀಪ ಹಚ್ಚಿರೋರು ಹಚ್ತಾ ಇದ್ದಾರೆ, ಮಾಡೋರು ಮಾಡ್ತಾನೇ ಇದ್ದಾರೆ. ಹೀಗೋಡಿ ಗೈಸ್, ಇದು ಎಲ್ಲ ಹಿಂಗೆ ಫುಲ್ಲು ಆರ್ಚ್ ಥರ ಇದೆಯಲ್ಲ, ಅದೇ ದೇವರು. ಸೊ ನಾವು ಒಳಕ್ಕೆ ಹೋಗಿ ಮಳ್ಳಕ್ಕಿ ಕೊಡಬೇಕು. ಬನ್ನಿ ಹೋಗೋಣ. ಇದು ತಟ್ಟೆ ನೋಡಿ, ಈ ಥರ ತಟ್ಟೆಯಲ್ಲಿ ಒಂದೊಂದು ತಟ್ಟೆಯಲ್ಲಿ ಒಂದೊಂದು ಇಡಬೇಕು. ಒಂದು ತಟ್ಟೆಯಲ್ಲೆಲ್ಲ ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಹೂವು. ಒಂದು ತಟ್ಟೆಯಲ್ಲೆಲ್ಲ ಮಳ್ಳಕ್ಕಿ ಕೊಡೋದು. ಸೊ ಒಂದು ತಟ್ಟೆಯಲ್ಲೆಲ್ಲ ಹೂವು ಇಟ್ಬಿಟ್ಟು ಕೊಡ್ತಿದ್ದೀವಿ. ಈಗ ಆ ದೇವರಿಗೆ ಜಾಕೆಟ್ ಬಟ್ಟೆ ಎಲ್ಲ ಕೊಡಬೇಕು ನಾವು ಅಂದ್ಕೊಂಡಿದ್ವಿ ಗೈಸ್. ಅದಕ್ಕೆ ಕೊಡೋಕ್ಕೆ ಬಂದಿದ್ವಿ. ನೋಡಿ ಎಲ್ಲ ಪ್ರತಿಯೊಂದು ಕೊಡ್ತೀವಿ. ಜಾಕೆಟ್, ಬಟ್ಟೆ, ಹೂವು ಎಲ್ಲ ಕೊಡ್ತೀವಿ ದೇವ್ರಿಗೆ. ಕೊಟ್ಟು ತೆಂಗಿನಕಾಯಿ ಹೊಡ್ಕೊಬ ಅಂತ ಕಲಿಸಿದ್ರು. ನೋಡಿ ಇಲ್ಲೇ ಹೊಡಿಯೋದು ಪ್ಲೇಸ್ ಇದೆ. ಎಲ್ಲಂದ್ರೆ ಅಲ್ಲೇ ಹೊಡಿಯೋಲ್ಲ. ಸೊ ಅವರು ಹೊಡ್ಕೊಡಲ್ಲ ಒಳಗಡೆ, ನಾವೇ ಈಚೆ ಕಡೆ ಇಲ್ಲಿ ಹೊಡ್ಕೊಂಡು ಹೋಗಬೇಕು. ಇಲ್ಲಿ ಕಲ್ಲಿಟ್ಟಿದ್ದಾರೆ, ಇಲ್ಲೇ ಹೊಡಿಬೇಕು, ಇನ್ನೆಲ್ಲೂ ಹೊಡಿಬಾರ್ದು. ಸೊ ಅದಕ್ಕೆ ಇಲ್ಲೇ ಹೊಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಒಂದು ಹೊಡೆದ್ವಿ, ಆಗಲಿ ಇನ್ನೊಂದು ಹೊಡಿತಾ ಇದ್ದೀವಿ. ಇದಾಯಿತು ಗೈಸ್. ಮತ್ತು ರಶ್ ನೋಡಿ ಎಷ್ಟು ಜನ ಇದ್ದಾರೆ. ಸೊ ನಾವು ಇಲ್ಲಿ ನೋಡಿ ಒಂದು ಕಡೆ ಎಲ್ಲ ಆರತಿ ಇದು ಮಂಗಳಾರತಿ ಕೊಡ್ತಾ ಇದ್ದಾರೆ. ಸೊ ಎತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ. ನೋಡಿ ಇದೆಲ್ಲ ಈಚೆ ಕಡೆ ಈ ಥರ ಇದ್ರ ಮೇಲೆ ಆರ್ಚ್ ಥರ ಮೇಲೆ ಇರೋದು ಇದು ದೇವರು ಗೈಸ್. ಇದೇ ದೇವರು, ಅದರೊಳಗಡೆ ಇರೋದು ನೋಡಿ, ಇದೇ ದೇವರು. ಸೊ ಇದನ್ನು ಮುಗಿಸ್ಕೊಂಡು, ಇದು ದೇವರೇ ಗೈಸ್. ಇದನ್ನ ಮತ್ತೆ ಮುಗಿಸ್ಕೊಂಡು ನಾವು ವಾಪಸ್ ಹಿಡ್ಕೊಂಡು ಬರ್ತೀವಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಬಡವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಬಾಯ್.